Somebody told me not to hope to find the woman of my kind. I don't give a damn you're talking to a man who's tired of being blind. We don't deserve to live in cages till the last. ನಾನು ಶ್ರೀನಿವಾಸನ್ ಅಂತ. ನಾನು ರೈಸಾ ಕಂಪನಿಯ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದು ಒಂದು ಮಹಿಳಾ ಉದ್ಯಮಿಯ ಬ್ರ್ಯಾಂಡು. ನಮ್ಮ ವಿಶೇಷತೆ ಏನಂದರೆ ನಮ್ಮ ಯಾವುದೇ ಒಂದು ವಸ್ತುವಲ್ಲಿ ಕೆಟ್ಟ ಕೆಮಿಕಲ್ಸ್ ಇರಲ್ಲ. ಕೆಮಿಕಲ್ಸ್ ಅನ್ನೋದು ನಮ್ಮ ಜೀವನದ ಒಂದು ಅಂಶ, ಅದೇನು ಮಾಡೋಕ್ಕಾಗಲ್ಲ. ನಾವು ಮಾಡೋ ಊಟದಲ್ಲಿ ನಮ್ಮ ಶರೀರನೇ ಒಂದು ಕೆಮಿಕಲ್ಲು. ಆದರೆ ನಾವು ಅದನ್ನು ಕೆಟ್ಟದು ಒಳ್ಳೆಯದು ಅಂತ ಎರಡು ವಿಧವಾಗಿ ವಿಂಗಡಿಸ್ಬೋದು. ಸೊ ನಮ್ಮದ್ರಲ್ಲಿ ಯಾವುದೂ ಕೆಟ್ಟ ಕೆಮಿಕಲ್ಸ್ ಇಲ್ಲ. ಎಲ್ಲ ಯಾವ ನಮ್ಮ ಚರ್ಮಕ್ಕೆ ಒಳ್ಳೇದು ಮಾಡುತ್ತೋ ಅದು ಮಾತ್ರ ಹಾಕಿದ್ದೀವಿ. ಎರಡನೇದಾಗಿ ನಾವು ಫಾರಿನಲ್ಲಿ ಅಂದರೆ ಅಮೇರಿಕಾ, ಯುರೋಪ್ ಎಲ್ಲ ಅಡ್ವಾನ್ಸ್ ರಿಸರ್ಚ್ ಮಾಡೋ ಕಂಟ್ರೀಸು, ಅಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬ್ಯಾನ್ ಆಗಿದೆಯೋ ವಸ್ತುಗಳು ಅದನ್ನೆಲ್ಲ ನಮ್ಮ ಪ್ರಾಡಕ್ಟಲ್ಲಿ ಯಾವುದು ನಾವು ಹಾಕೋದಿಲ್ಲ. ಅದರಿಂದ ನಮ್ಮ ಒಂದು ವಸ್ತು ನೀವು ತೊಗೊಂಡ್ರೆ ಚರ್ಮಕ್ಕೆ ಭಾಳ ಸುರಕ್ಷತೆ ಕೊಡುತ್ತೆ. ಪ್ಲಸ್ ನಿಮಗೆ ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟು ಭಾರತದ ಒಂದು ಪ್ರೈಸಿಗೆ ಸಿಗುತ್ತೆ. ಈಗ ನಾವು ಸಿಂಪಲ್ ಒಂದು ಸೋಪ್ ತೊಗೊಂಡ್ರೆ 40 ರೂಪಾಯಿ ಸೋಪ್ ಅದು. ಅದರಲ್ಲಿ ನಮ್ಮ ಒಂದು ಸುವಾಸನೆಯಲ್ಲಿ ಆಲ್ಕೋಹಾಲ್ ಇರಲ್ಲ, ಅಂದರೆ ಮೈ ಇರಿಟೇಷನ್ ಬರೋಲ್ಲ. ಎರಡನೇದಾಗಿ ಅದರಲ್ಲಿ ಎಕ್ಸ್ಟ್ರಾಕ್ಟ್ಸ್ ಆಗಿರ್ತೀವಿ, ಅರಿಶಿಣದ ಎಕ್ಸ್ಟ್ರಾಕ್ಟ್ ಆಗಲಿ, ನಮ್ಮ ನಿಂಬೆ ಎಕ್ಸ್ಟ್ರಾಕ್ಟ್ ಆಗಲಿ, ಇಲ್ಲಾಂದರೆ ನಮ್ಮ ಮಲ್ಲಿಗೆ ಎಕ್ಸ್ಟ್ರಾಕ್ಟ್ ಆಗಲಿ ಹಾಕಿರ್ತೀವಿ. ಎರಡನೇದಾಗಿ ನಮ್ಮ ಸೋಪ್ ಬಾಕ್ಸಲ್ಲಿ ಲ್ಯಾಮಿನೇಷನ್ ಇಲ್ಲ, ಯಾಕಂದರೆ ಲ್ಯಾಮಿನೇಷನ್ ಅಂದರೆ ಲ್ಯಾಂಡ್ ಫಿಲ್ ಆಗುತ್ತೆ ಅಂತ ಅದನ್ನೆಲ್ಲ ನಾವು ತೆಗೆದಿಟ್ಬಿಟ್ಟಿದ್ದೀವಿ. ನಿಮಗೆ ಚರ್ಮಕ್ಕೆ ಏನೇನು ಅವಶ್ಯಕತೆ ಇದೆಯೋ ನೀವು ಎದ್ದಾಗಿಂದ ಮಲ್ಕೊಳ್ಳೋವರೆಗೆ ಪ್ರತಿಯೊಂದು ವಸ್ತುವನ್ನು ತಯಾರಿಸಬೇಕು ಅನ್ನೋ ನಮ್ಮ ಒಂದು ಉದ್ದೇಶ. ಅದರಲ್ಲಿ ನಾವು ಇಲ್ಲಿವರೆಗೂ ಒಂದು ಅರ್ಧ ದಾರಿಗೆ ಬಂದು ಮುಟ್ಟಿದ್ದೀವಿ. 2 ವರ್ಷ ಹಳೆ ಬ್ರ್ಯಾಂಡು. ಸದ್ಯಕ್ಕೆ ಇದು ಕೇಕ್ ಶೋ ಅಲ್ಲಿ ನಮ್ಮ ಬೆಂಗಳೂರಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮನ್ನು ಬಂದು ನೋಡಿ ಪ್ರಾಡಕ್ಟ್ನ ಮೆಚ್ಚಿ ನೀವು ದಯವಿಟ್ಟು ತೊಗೊಂಡು ನಮಗೆ ಪ್ರೋತ್ಸಾಹ ಕೊಡಬೇಕು. ಕರ್ನಾಟಕದ ಒಂದು ಬ್ರ್ಯಾಂಡು, ವೋಕಲ್ ಫಾರ್ ಲೋಕಲ್ ಅಂತ. ಥ್ಯಾಂಕ್ ಯು ಸೋ ಮಚ್.